ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಜನವರಿ 25ರಂದು ಜಯನಗರದಲ್ಲಿ ಭವ್ಯ ಹಿಂದೂ ಸಮ್ಮೇಳನ ಶೋಭಾಯಾತ್ರೆ. ರೇವೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳನ ಬಂಧನ. 7.35 ಲಕ್ಷ ಮೌಲ್ಯದ 18 ಬೈಕ್ಗಳ ವಶ. ಜನವರಿ 25ರಂದು ಸಂಪತ್ತಿ ಶಿಕ್ಷಣ ಸಂಸ್ಥೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಜನವರಿ 25ರಂದು ಕಲಬುರಗಿ ನಗರದ ಜಯನಗರದಲ್ಲಿ ಭವ್ಯವಾದ ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮ್ಮೇಳನ ಸಮಿತಿ ಅಧ್ಯಕ್ಷರಾದ ಲಿಂಗರಾಜ್ ಶಿರ್ಗಾಪುರ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 25ರಂದು ನಡೆಯಲಿರುವ ಹಿಂದೂ ಸಮ್ಮೇಳನಕ್ಕೆ ಜಿಲ್ಲೆಯ ವಿವಿಧ ಮಠಾಧೀಶರು, ಧಾರ್ಮಿಕ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಲಿದ್ದಾರೆ ಎಂದರು. ಈ ಶೋಭಾಯಾತ್ರೆ ಹಿಂದೂ ಧರ್ಮದ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು. ಶೋಭಾಯಾತ್ರೆಯಲ್ಲಿ ಡೊಳ್ಳು ಕುಣಿತ, ಸಾಂಪ್ರದಾಯಿಕ ವಾದ್ಯವೃಂದಗಳು, ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನಗಳು ಹಾಗೂ ವಿವಿಧ ಧಾರ್ಮಿಕ ಸಂಕೇತಗಳೊಂದಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಲಿದೆ. ನಗರದೆಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದ್ದು, ಜಯನಗರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ತಿಳಿಸಿದ್ದರು. ಹಿಂದೂ ಸಮಾಜವನ್ನು ಸಂಘಟಿಸುವ ಹಾಗೂ ಯುವ ಪೀಳಿಗೆಗೆ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವವನ್ನು ಅರಿವು ಮೂಡಿಸುವ ಉದ್ದೇಶದಿಂದ ಈ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಹೇಳಿದರು. ಶೋಭಾಯಾತ್ರೆಯು ನಿಗದಿತ ಮಾರ್ಗಗಳಲ್ಲಿ ಸಂಚರಿಸಿ ಪ್ರಮುಖ ವೃತ್ತಗಳಲ್ಲಿ ಸ್ವಾಗತ ಪಡೆಯಲಿದೆ. ಇಂದು ಈ ಒಂದು ಬೆಳವಣಿಗೆ ಹಿನ್ನೆಲೆ ನೋಡಿದಾಗ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡಬೇಕು ಮತ್ತು ಹಿಂದೂ ಸಮಾಜದ ಅಖಂಡ ಭಾರತದ ಒಂದು ಕನಸಾಗಿರುವಂಥ ಹಿಂದೂ ಸಮಾಜದ ಒಂದು ಪ್ರೇರಣೆಯಿಂದ ಇವತ್ತು ನಾವು ಓಂ ನಗರ ಉಪಶಾಖೆಯ ಅಂದರೆ ಓಂ ಉಪನಗರದ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ಇದೇ ಭಾನುವಾರ ಅಂದರೆ ನಾಡಿದ್ದು ಭಾನುವಾರ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವಂಥ ಶ್ರೀ ಹನುಮಾನ್ ಟೆಂಪಲ್ ಅಲ್ಲಿಂದ ಅದರ ಎದುರುಗಡೆ ಇರುವಂಥ ಒಂದು ಆವರಣದಿಂದ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಶೋಭಾಯಾತ್ರೆ ಸುಮಾರು 4-5 ಬಡಾವಣೆ ಅಂದರೆ ವೀರೇಂದ್ರ ಪಾಟೀಲ್ ಬಡಾವಣೆ ಇರ್ಬೋದು, ಶ್ರೀರಾಮ್ ರಸ್ತೆ ಇರ್ಬೋದು, ಜಯನಗರ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಹೀಗೆ ಅಲ್ಲಿ ಮುಖಾಂತರ ನಮ್ಮ ಜಯನಗರದ ಶಿವಮಂದಿರ ಇರುವಂಥ ಆವರಣದಲ್ಲಿ ಸಮಾಪ್ತಿಗೊಂಡು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ನಾವು ರಾಜಕೀಯ ವ್ಯಕ್ತಿಗಳಿಂದ ದೂರವಿಟ್ಟು ಕೇವಲ ಮಠಾಧೀಶರನ್ನು ಅಲ್ಲಿಗೆ ನಾವು ಕರೆಸಿದ್ದೀವಿ. ಈ ಒಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ಶಾಖೆ ಉಪನಗರ ವತಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಾಳ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಪುರ ಗುರುಮೂರ್ತಿ ಶಿವಾಚಾರ್ಯರು, ಅದೇ ರೀತಿ
ಮತ್ತೋರ್ವ ಶ್ರೀನಿವಾಸ ಅಡಿಗೆಯ ಮಹಾಲಕ್ಷ್ಮೀ ಶಕ್ತಿಪೀಠದ ಪೀಠಾಧಿಪತಿಗಳಾದಂಥ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ತೆ, ಅದೇ ರೀತಿ ಹೊನ್ನಕಿಣಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಿವಪುರ ದಂಡುಗುಂಡ ಶಿವಾಚಾರ್ಯರು ಸಂಸ್ಥಾನ ಮಠದ, ಅದೇ ರೀತಿ ನಮ್ಮ ಈ ರೋಜಾ ಹಿರೇಮಠ ಅಂಥೇಳಿ ಒಂದಿದೆ, ಅಲ್ಲಿ ಕೆಂಚ ಬಸವೇಶ್ವರ ಮಠದ ಪೀಠಾಧಿಪತಿಗಳವರು ಪರಮ ಪೂಜ್ಯ ಶ್ರೀ ಶಿವಪುರ ಕೆಂಚ ಬಸವೇಶ್ವರ ಶಿವಾಚಾರ್ಯರು, ಅದೇ ರೀತಿ ಕುಸ್ನೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಗುರುಪೀಠದ ಪರಮ ಪೂಜ್ಯ ಶ್ರೀ ವೀರಪ್ಪ ಮುತ್ತೆಯವರು, ಅದೇ ರೀತಿ ಕುಸ್ನೂರು ತಾಂಡ ಅಲ್ಲಿರುವಂಥ ಕುಸ್ನೂರು ತಾಂಡದ ಸೇವಾಲಾಲ್ ಜೈ ಭವಾನಿ ಗುರುಪೀಠದ ಪರಮ ಪೂಜ್ಯ ಶ್ರೀ ವಿಠ್ಠಲ ಲಕ್ಷ್ಮಣ್ ರಾಠೋಡ್ ಇವರೆಲ್ಲ ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಅದೇ ರೀತಿ ಈ ಅಧ್ಯಕ್ಷತೆಯನ್ನು ನಾನು ಅಂದರೆ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷನಾಗಿ ನಾನು ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತೀನಿ. ಕಾರ್ಯಕ್ರಮದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಧರ್ಮವನ್ನು ಒಗ್ಗೂಡಿಸಬೇಕು ಮತ್ತು ನಮ್ಮ ಈ ಒಂದು ಮುಂದಿನ ಪೀಳಿಗೆ ಅಂತ ಬರುವಂಥ ಪೀಳಿಗೆ ಕೂಡ ನಮ್ಮ ಭಾರತ ಸಂಸ್ಕೃತಿ ಮತ್ತು ಯಾವ ರೀತಿ ನಾವು ಅಖಂಡತೆ ಮತ್ತು ಏಕತೆಯನ್ನು ಕಾಪಾಡುವಲ್ಲಿ ನಾವು ಇವತ್ತು ನಡೆದಿದೆ, ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದ ಮುಗಿದ ನಂತರ ಅಲ್ಲಿ ಎಲ್ಲ ಬಂದಂಥ ಎಲ್ಲರಿಗೂ ಕೂಡ ನಾವು ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರಿಗೂ ಕೂಡ ನಾವು ಅಲ್ಲಿ ಊಟದ ಒಂದು ವ್ಯವಸ್ಥೆ ಇದೆ. ಸುಮಾರು ನಮ್ಮ ಈ ಒಂದು ಓಂ ಉಪನಗರದ ಈ ಬರುವಂಥ ಒಂದು 25 ಬಡಾವಣೆಗಳು, ಅದು ಓಂ ನಗರ ಇರ್ಬೋದು, ವೀರೇಂದ್ರ ಪಾಟೀಲ್ ನಗರ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಜಯನಗರ ಇರ್ಬೋದು, ವಿಶ್ವೇಶ್ವರಯ್ಯ ಕಾಲನಿ ಇರ್ಬೋದು, ಭಾಗ್ಯನಗರ ಇರ್ಬೋದು, ಪೂಜಾ ನಗರ ಇರ್ಬೋದು, ತಿಲಕ್ ನಗರ ಇರ್ಬೋದು, ಹೀಗೆ ಸುಮಾರು ಸ್ವಸ್ತಿಕ್ ನಗರ ಇರ್ಬೋದು, ಹೀಗೆ ಅನೇಕ ಬಡಾವಣೆಗಳಿಂದ ಎಲ್ಲರೂ ತಮ್ಮ ತಮ್ಮ ಆಸಕ್ತಿ ಮೇರೆಗೆ ಮಹಿಳೆಯರು ಮತ್ತು ಯುವಕರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಈ ಒಂದು ಸಮ್ಮೇಳನಕ್ಕಿಂತ ಮುಂಚೆ ನಡೆಯುವಂಥ ಶೋಭಾಯಾತ್ರೆ ಇರುತ್ತೆ. ಆ ಶೋಭಾಯಾತ್ರೆಯಲ್ಲಿ ಸುಮಾರು 4 ಎತ್ತಿನ ಬಂಡಿಗಳು ಮತ್ತು ಸುಮಾರು 8ರಿಂದ 10 ಆಕಳುಗಳು, ಡೊಳ್ಳು ಬಾಗಿ. ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯಕಾಂತ್ ಕೆಬಿ, ನೇಮಿನಾಥ್ ಜೈನ್, ಕಾಶಿನಾಥ್ ರಾಯ್ಗೋಡ್, ಮನೋಹರ್ ಬಡ್ಶೇಶಿ, ಜೆ ನಾಗರಾಜ್, ರವಿಶಂಕರ್, ರಾಜಶೇಖರ್ ಬಸವರಾಜ್ ನಾಯ್ಕ್, ಹರೀಶ್ ಸೇರಿದಂತೆ ಸಮಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಮ್ಮೇಳನದ ಯಶಸ್ವಿಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ನೀಡುವಂತೆ ಸಮಿತಿ ಅಧ್ಯಕ್ಷ ಲಿಂಗರಾಜ್ ಶಿರ್ಗಾಪುರ್ ಅವರು ಮನವಿ ಮಾಡಿದರು. ರೇವೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಣಿ ಬೈಕ್ ಕಳ್ಳತನ ಪ್ರಕರಣಕ್ಕೆ ಪೊಲೀಸರು ಭೇದಿಸಿದ್ದು ಸುಮಾರು 7,35,000 ರೂಪಾಯಿ ಮೌಲ್ಯದ 18 ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ. ನಗರದ ಪೊಲೀಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೇವೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣದಲ್ಲಿ ಆಳಂದ್ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿತ್ತು. ಈ ತಂಡವು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿ ಬೈಕ್ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ಬಡದಾಳ್ ತಾಂಡಾ ನಿವಾಸಿ ಸಂಜಯ್ ಖೇಮು ಚೌಹಾಣ್ ಎಂದು ಗುರುತಿಸಲಾಗಿದೆ. ಆರೋಪಿಯು ಕಳೆದ ಕೆಲವು ತಿಂಗಳೊಂದಿಗೆ ರೇವೂರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿಲ್ಲಿಸಿದ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದು, ವಿಚಾರಣೆ ವೇಳೆ ಆತನು ವಿವಿಧ ಸ್ಥಳಗಳಲ್ಲಿ ಬೈಕ್ ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಆರೋಪಿಯ ಹೇಳಿಕೆಯ ಮೇರೆಗೆ ವಿವಿಧ ಕಡೆಗಳಲ್ಲಿ ಮರೆಮಾಚಿ ಇಟ್ಟಿದ್ದ 18 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ರೇವೂರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಪ್ರಮುಖ ಪಾತ್ರ ವಹಿಸಿದ್ದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವಲ್ಲಿ ಪೊಲೀಸರ ಚುರುಕು ಕಾರ್ಯವೈಖರಿ ಪ್ರಶಂಸೆಗೆ ಪಾತ್ರವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ತನಿಖೆ ಮುಂದುವರೆದಿದ್ದು, ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೈಕ್ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರ ಕಾರ್ಯಾಚರಣೆಗೆ ಎಸ್ಪಿ ಆಡೂರು ಶ್ರೀನಿವಾಸಲು ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸೆ ಪತ್ರ ನೀಡಿದ್ದಾರೆ. ಅಫ್ಜಲ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಲಬುರಗಿ ಜಿಲ್ಲೆಯ ರೇವೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಫಿರ್ಯಾದಿಯಾಗಿರುವಂಥ ಶ್ರೀ ಭೀಮರಾಯ್ ಅವರು ಸ್ಟೇಷನ್ಗೆ ಬಂದು ಅವರು ಬೈಕನ್ನು 600 ಗ್ರಾಮದಿಂದ ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ತನ್ನ ಮೋಟಾರ್ ಸೈಕಲ್ ನಿಲ್ಲಿಸಿದ್ದೇನೆ
ಮತ್ತು ಮರಳಿ ಬಂದು ನೋಡಿದಾಗ ತನ್ನ ಮೋಟರ್ ಸೈಕಲನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರನ್ನು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ 6/2026 ರೇವೂರು ಪೊಲೀಸ್ ಠಾಣೆಯಲ್ಲಿ. ತದನಂತರ ಈ ಬೈಕ್ ಥೆಫ್ಟ್ ಎಲ್ಲ ಪತ್ತೆ ಹಚ್ಚಲಿಕ್ಕೆ DYSP ತಮರಾಯ ಪಾಟೀಲ್ ಆಳಂದ ಉಪವಿಭಾಗ ಮತ್ತು ಅವರ ಮಾರ್ಗದರ್ಶನದಲ್ಲಿ CPI ಅಫ್ಜಲ್ಪುರ ಚೆನ್ನೈ ಹಿರೇಮಠ್ ಮತ್ತು PSIಗಳಾಗಿರುವಂಥ ಶ್ರೀಮತಿ ವಾತ್ಸಲ್ಯ ಸೋಮ್ಲಿಂಗ್ ಒಡಿಯಾರ್, PSI ಕ್ರೈಮ್ ಅಫ್ಜಲ್ಪುರ ಕ್ರೈಮ್ ಶಾಂತ ಕಮಲೂರು ರಾಥೋಡ್ ಮತ್ತು ಅವರ ASI ಆಗಿರುವಂಥ ಶ್ರೀ ಮಲ್ಲಣ್ಣ ರಾಜಶೇಖರ್ ಹಾಗೂ ಅವರ ಸಿಬ್ಬಂದಿ ಆಗಿರುವಂಥ ಶ್ರೀ ಶ್ರೀಕಾಂತ್, ಶ್ರೀ ಸಂತೋಷ್, ಶಿವಶರಣ, ವಿವೇಕಾನಂದ, ಶ್ರೀ ರಾಹುಲ್ ಮತ್ತು ಉಮೇಶ್ ಇವ್ರನ್ನೆಲ್ಲ ಸೇರಿ ಒಂದು ವಿಶೇಷ ಪತ್ತೆದಲನ್ನು ರಚನೆ ಮಾಡಲಾಗಿತ್ತು. ಇವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಲ ತಾಂಡಾ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ. ಅವರ ಹೆಸರು ಸಂಜಯ್ ತಂದೆ ಕೇಮು ಚೌಹಾನ್ ಅಂತ 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಲ ತಾಂಡ ಅಫ್ಜಲ್ಪುರ ತಾಲೂಕಿನವರು ಆಗಿರ್ತಾರೆ. ಮತ್ತು ಅವ್ರ ಕಡೆಯೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕುಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಒಟ್ಟು ವಿಚಾರಣೆ ಮಾಡಿದ ಮೇಲೆ ನಾವು ಅವ್ರ ಕಡೆಯಿಂದ ಒಟ್ಟು 18 ಮೋಟರ್ ಸೈಕಲ್ಗಳನ್ನು ಅವ್ರ ಕಡೆಯಿಂದ ನಾವು ವಶಪಡಿಸಿಕೊಂಡಿದ್ದೇವೆ. ಆ 18ಅಲ್ಲಿ ಒಂದು ಮೋಟರ್ ಸೈಕಲ್ ಏನು ಕಳ್ಳತನ ಆಗಿದೆ ಅದು ಅವರು ಬಳಸ್ತಿದ್ರು. ಮತ್ತು ಇನ್ನೂ 17 ಮೋಟರ್ ಸೈಕಲ್ ಬೇರೆ ಬೇರೆ ಕಡೆಯಿಂದ ಕಳ್ಳತನ ಮಾಡಿದ್ದಾರೆ. ಒಂದು ಕಲಬುರಗಿ ನಗರ ಸ್ಟೇಷನ್ ಬಜಾರಿಂದ 2 ಮತ್ತು ವಿಜಯಪುರ ಇಂಡಿಯಿಂದ ಸಾಲೋಟ್ಗಿ ಕಡೆಯಿಂದಲೂ ಕಳ್ಳತನ ಮಾಡಿದರು. ಬೆಂಗಳೂರು ನಗರದಲ್ಲಿ ಕಳ್ಳತನ ಮಾಡಿದರು. ಮಹಾರಾಷ್ಟ್ರ ಗಡಿಭಾಗ ದುಧನಿ ಅಕ್ಕಲ್ಕೋಟೆ ಅಲ್ಲಿ ಕಳ್ಳತನ ಮಾಡಿದರು. ಇದು ಬಿಟ್ಟು ಬೇರೆ ಬೇರೆ ಕಡೆಯೆಲ್ಲ ಕಳ್ಳತನ ಆಗಿದೆ. ಈ ಬೈಕ್ಗಳ ಸಂಬಂಧಪಟ್ಟ ಟೋಟಲ್ 8 FIR ಈಗಾಗಲೇ ರಿಜಿಸ್ಟರ್ ಆಗಿದೆ. ಮತ್ತು ಇವರು MO ಏನು ಅಂದರೆ ಬೇಸಿಕಲಿ ಸಂತೆ ಟೈಮು ಅಥವಾ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ ಅಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಲಾಕ್ ಬ್ರೇಕ್ ಮಾಡಿ ಆ ಬೈಕನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ನಿಯರೆಸ್ಟು ಮಲಾಬಾದ್ ಊರದವರಾಗಿರುವಂಥ ಬೇರೆ ಇನ್ನೊಂದು ಆರೋಪಿ ಕೊಟ್ಟು ಅವ್ರ ಕಡೆಯಿಂದ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಟೋಟಲ್ ಈಗ ಅವರು ಈಗಾಗಲೇ ಕಳ್ಳತನ ಮಾಡಿದ ಒಂದು 4 ಬೈಕುಗಳನ್ನು ಪರಶುರಾಮ್ ಅಂತ ಒಬ್ಬರು ಮಲಾಬಾದ್ ಅವರಿಗೆ ಕೊಟ್ಟಿರ್ತಾನೆ ಮಾರಾಟ ಮಾಡಲಿಕ್ಕೆ. ಬಟ್ ಅವರು ತಲೆಮರೆಸ್ಕೊಂಡಿದ್ದಾನೆ. ಬಟ್ ಅವ್ರಿಗೆ ಸೇರಿದಂಥ ಒಂದು ಪತ್ರ ಶೆಡ್ಡಿಂದ ಒಂದು 4 ಬೈಕುಗಳನ್ನು ನಾವು ರಿಕವರಿ ಮಾಡಲಾಗಿದೆ. ಮತ್ತು ಇವನು ಮಾರಾಟ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದಂಥ 13 ಬೈಕುಗಳನ್ನು ನಾವು ಸಂಜಯ್ ಕಡೆಯಿಂದ ರಿಕವರಿ ಮಾಡಿದ್ದೇವೆ. ಟೋಟಲ್ ಒಟ್ಟಾರೆ 18 ಮೋಟರ್ ಸೈಕಲ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ಇನ್ನೋರ್ವ ಆರೋಪಿ ಆಗಿರುವಂಥ ಪರಶುರಾಮ್ ಅವರು ತಲೆಮರೆಸ್ಕೊಂಡಿರ್ತಾರೆ. ನಾವು ಆದಷ್ಟು ಬೇಗ ಅವನು ನಾವು ಪತ್ತೆ ಹಚ್ಚಿ ದಸ್ತಗಿರಿ ಮಾಡ್ತೀವಿ. ಅವ್ರ ಕಡೆ ಇನ್ನೇನಾದರೂ ರಿಕವರಿ ಇದ್ದರೆ ರಿಕವರಿ ಮಾಡ್ತೀವಿ. ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಟೋಟಲ್ 18 ಬೈಕ್ಸ್ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ 2 ಬೈಕ್ಸ್ ಇದೆ, ಕರಿಜ್ಮಾ ಬೈಕ್ 1 ಇದೆ ಮತ್ತು ಜಾಸ್ತಿ ಸ್ಪ್ಲೆಂಡರ್ ಪ್ಲಸ್ಸು, ಪ್ಯಾಷನ್ ಪ್ಲಸ್ಸು, ಹೀರೋ HF ಡಾನು, TVS ಆಕ್ಸಸ್ಸು, ಬಜಾಜ್ CT 100 ಇಷ್ಟು ಬೈಕ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ನಾವು 8 ಬೈಕ್ಗಳ ಮೇಲೆ ಕಳ್ಳತನ ಆಗಿರುವುದು ಪ್ರಕರಣ ದಾಖಲಾಗಿದೆ ಈಗಾಗಲೇ. ಮತ್ತು ಇನ್ನೂ 10 ಬೈಕ್ಗಳ ಮೇಲೆ ಈಗಾಗಲೇ ಆಗಿಲ್ಲ. ಮತ್ತು ಅದು ಯಾರು ಸೇರ್ಪಟ್ಟಿರೋದಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ರೀಸೆಂಟ್ ಟೈಮ್ಸಿಂದ ಮಾಡಿದರು. ಬಹುಶಃ ನನ್ನ ಪ್ರಕಾರ ಒಂದು ರೀಸೆಂಟ್ ಟೈಮ್ಸೇ, ಜಾಸ್ತಿ ಟೈಮ್ ಇಲ್ಲ. ಇವರು ಈಗಾಗಲೇ ಇವರ ಮೇಲೆ ಒಂದು ರೈಲ್ವೆ ಪೊಲೀಸ್ ಠಾಣೆ, ರಾಯಚೂರು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಒಂದು ಮೊಬೈಲ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ರಾಯಚೂರು ರೈಲ್ವೆ ಪೊಲೀಸ್ ಸ್ಟೇಷನ್ ಸಂಜಯ್ ಮೇಲೆ. ಪರಶುರಾಮ್ ಮೇಲೆ ಸದ್ಯಕ್ಕೆ ಯಾವುದೂ ನಮಗೆ ಕೇಸ್ ಇರುವುದು ಕಂಡು ಬಂದಿರುವುದಿಲ್ಲ. ಬಟ್ ಬೈಕ್ ಕಳ್ಳತನ ಬಗ್ಗೆ ಇವ್ರ ಮೇಲೆ ಎಲ್ಲಿನೂ ಪ್ರಕರಣ ದಾಖಲಾಗಿರುವುದಿಲ್ಲ. ಈಗ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 6 months to 8 monthsಯಿಂದಲೇ ಮಾಡಿರ್ತಾರೆ ಅನ್ನೋದು ಮಾಹಿತಿ, ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ. ಬಟ್ ನೋಡಬೇಕಾಗುತ್ತೆ, ಇನ್ನೂ ತನಿಖೆ ಮುಂದುವರಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬೈಕ್ಸ್ ಯಾವಾಗ ಕಳ್ಳತನ ಆಗಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಮಗೆ ಬೇಕಾಗುತ್ತೆ. ಮಾರಾಟ ಮಾಡಲಿಕ್ಕಂತ ಪರಶುರಾಮಕ್ಕಂತ ಕೊಟ್ಟಿರ್ತಾರೆ.
ಅವ್ರು ಇನ್ನೂ ಮಾರಾಟ ಮಾಡಲಿ ಅವ್ರ ಕಡೆ ಇಟ್ಕೊಂಡಿರ್ತಾರೋ ಅಷ್ಟೊತ್ತಿಗೆ ನಾವು ಮಾಹಿತಿ ಬಂದಿದ್ದೇನೆ. ಒನ್ ಆಫ್ ದ ಗಾಡಿ ಇವರೇ ಹಿಡ್ಕೊಂಡು ಓಡಾಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದು ಕಳ್ತನ ಆಗಿರೋ ಗಾಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದ ಮೇಲೆ ನಾವು ಅವನು ಹಿಡ್ಕೊಂಡು ವಿಚಾರಣೆ ಮಾಡಿದ್ದೇವೆ. ಮಾರಾಟ ಮಾಡಿಲ್ಲ. ಟೋಟಲ್ 2 ಭಾಗಿಯಾಗಿದ್ರು. ಒಬ್ಬರು ಕಳ್ಳತನ ಮಾಡಲಿಕ್ಕೆ, ಇನ್ನೊಬ್ಬರು ಮಾರಾಟ ಮಾಡಲಿಕ್ಕೆ ಅಂತ. ಸಂಪತಿ ಶಿಕ್ಷಣ ಸಂಸ್ಥೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಜನವರಿ 25ರಂದು ಸಂಜೆ 6:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಪತಿ ಶಿಕ್ಷಣ ಸಂಸ್ಥೆ ಹಾಗೂ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಬಡಾವಣೆಯ ನಾಗರಿಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ಎಚ್ ಕಪ್ನೂರ್, ಸುನಿಲ್ ಕುಮಾರ್, ಸದಾಶಿವ್, ಅರುಣ್ ಸಾಗರ್, ಅನಿಲ್, ಹನುಮಂತ್, ರವಿ ಡೋಣಿ ಸೇರಿದಂತೆ ಇತರರು ಇದ್ದರು. ಸಂಪತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಮೇಶ್ವರ ನಗರ್, ಈ ಒಂದು ಶಾಲೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಕಟಿಸುವಂಥ ಕುರಿತು ಸಂಪತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಮೇಶ್ವರ ನಗರ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ ಶಾಲೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ದಿನಾಂಕ 25/1/26ರಂದು ರವಿವಾರ ಸಾಯಂಕಾಲ 6:30ಕ್ಕೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಹಾಗೂ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ಎಲ್ಲ ಪಾಲಕ ಪೋಷಕರು, ಬಡಾವಣೆಯ ನಾಗರಿಕರು, ಗುರು ಹಿರಿಯರು, ಆತ್ಮೀಯ ಸ್ನೇಹಿತರು, ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ. 35 ವರ್ಷಗಳಿಂದ ಈ ಶಾಲೆಯಿಂದ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಹಿಂದುಳಿದ ಪ್ರದೇಶದಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆಯಾಗಿದೆ ಈ ನಮ್ಮ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದಾರೆ. ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆಯಾಗಿದೆ. ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿ ವರ್ಷ ಭಾಗವಹಿಸಿ ಉತ್ತಮ ಸಾಧನೆ ಮಾಡುತ್ತಾರೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಂಪ್ಯೂಟರ್ ತರಬೇತಿ ಪಡೆದ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಹೊಂದಿದ್ದಾರೆ. ನೀಲಂ ಕಂಪ್ಯೂಟರ್ ಸಂಸ್ಥೆ ಅಂತ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕಂಪ್ಯೂಟರ್ ಸುಮಾರು 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಂಪ್ಯೂಟರ್ ತರಬೇತಿ ಪ್ರತಿ ವರ್ಷ ಪಡೆಯುತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕಂಪ್ಯೂಟರ್ ತರಬೇತಿ ಮುಗಿಸಿರುವ 160 ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಕೊಡಲಾಗುತ್ತದೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.